ಸೊ ಟ್ರ್ಯಾಂಪ್ ಅವರು ಅವ್ರದ್ದು ಕೆಫೆ ರೇಸರ್ನ ಇಂಡಿಯನ್ ಮಾಸ್ ಮಾರ್ಕೆಟ್ಗೆ ಇವಾಗ ತಂದುಬಿಟ್ಟಿದ್ದಾರೆ. ಎಸ್, ದ ಥ್ರಕ್ಸ್ಟನ್ 400 is here ಆ್ಯಂಡ್ ಅದ್ರ ಪ್ರೈಸ್ ಕೂಡ ಅನೌನ್ಸ್ ಆಗಿದೆ. ₹2.74 lakhs ಎಕ್ಸ್ ಶೋರೂಮು. ಸೊ ಇದ್ರ ಬಗ್ಗೆ ನಂದು ಫಸ್ಟ್ ಇಂಪ್ರೆಷನ್ ಏನು ಅಂತ ಕೇಳೋದಾದ್ರೆ, ಐ ನೋ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಡಿವೈಡೆಡ್ ಒಪಿನಿಯನ್ ಇದೆ. ಕೆಲವರು ಚೆನ್ನಾಗಿದೆ ಅಂತ ಹೇಳ್ತಾರೆ, ಕೆಲವರು ಇದು ಪಲ್ಸರ್ 220F ಥರ ಕಾಣ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ, ವಿಚ್ ಆಬ್ವಿಯಸ್ಲಿ ಇಸ್ ಅ ಬಿಟ್ ಟೂ ಮಚ್. ಬಟ್ ಎಸ್, ಆ ಥರ ತುಂಬ ಕಾಮಿಡಿ ನಡೀತಾ ಇದೆ. ಬಟ್ ನನ್ನ ಪ್ರಕಾರ ದ ಪೀಪಲ್ ಹೂ ಆರ್ ಆ್ಯಕ್ಚುಲಿ ಕ್ರಿಟಿಸೈಸಿಂಗ್ ಮೋಸ್ಟ್ ಆಫ್ ದೆಮ್ ನನಗೆ ಕೀಬೋರ್ಡ್ ವಾರಿಯರ್ಸ್ ಅಂತ ಅನಿಸ್ತಾ ಇದೆ. ದೇ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಬೈಯಿಂಗ್. ಸುಮ್ಮನೆ ಆಬ್ವಿಯಸ್ಲಿ ಇಂಟರ್ನೆಟ್ ಇದೆ ಅಲ್ವಾ, ಏನೋ ಒಂದು ಬೈಯೋಣ ಅಂತ ಇದ್ದಾರೆ. ಟು ಬಿ ವೆರಿ ಆನೆಸ್ಟ್, ನನಗೆ ಓವರ್ ಆಲ್ ಐ ವುಡ್ ಸೇ ದಿಸ್ ವೆಹಿಕಲ್ ನಂಗೆ ತುಂಬ ಕನ್ವಿನ್ಸ್ ಆಗಿದೆ, ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ. ಸೊ ಯಾವುದು ನನಗೆ ಡೀಲ್ ಬ್ರೇಕರ್ ಅಂತ ಅನಿಸಿಲ್ಲ, ಯಾಕಂದರೆ ಸಾಕಷ್ಟು ಆಸ್ಪೆಕ್ಟ್ಸ್ ಆಫ್ ದಿಸ್ ಬೈಕ್ ಇಸ್ ವೆರಿ ವೆರಿ ಡಿಸೈರಬಲ್. ಸ್ಟಾರ್ಟಿಂಗ್ ಫ್ರಮ್ ದಿಸ್ ಲುಕ್ಕು, ಎಸ್, ಈ ಲುಕ್ಕಲ್ಲಿ ನಾನು ಒಂದು ಎಲಿಮೆಂಟ್ ನನಗೆ ಇಷ್ಟ ಆಗಿಲ್ಲ, ದ ಡಿಸೈನ್ ಎಲಿಮೆಂಟ್, ಅದನ್ನು ಲಾಸ್ಟಲ್ಲಿ ಹೇಳ್ತೀನಿ. ಬಟ್ ಓವರ್ ಆಲ್ ಲುಕ್ಕು ತುಂಬಾ ಬ್ಯೂಟಿಫುಲ್, ಸಕ್ಕದಾಗಿದೆ, ಫಿಟ್ ಆ್ಯಂಡ್ ಫಿನಿಶ್ ಸಕ್ಕದಾಗಿದೆ. ದಟ್ ಕೆಫೆ ರೇಸರ್ ಲುಕ್ ಇದೆ. ಆ್ಯಂಡ್ ಥ್ರಕ್ಸ್ಟನ್ 1200ಗೆ ಆಲ್ಮೋಸ್ಟ್ ಸಿಮಿಲರ್ ಆಗಿದೆ. ಯಾವ ಆಸ್ಪೆಕ್ಟಲ್ಲಿ ಸಿಮಿಲರ್ ಇಲ್ಲ ಅದನ್ನು ಆಮೇಲೆ ಹೇಳ್ತೀನಿ. ಬಟ್ ಓವರ್ ಆಲ್ ತುಂಬ ಸಿಮಿಲರ್ ಆಗಿದೆ. ಕಲರ್ಸು ತುಂಬ ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ. ಐ ವುಡ್ ಸೇ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನನಗೆ ಆನೆಸ್ಟ್ಲಿ ಸ್ಪೀಕಿಂಗು. ಬಟ್ ಒಂದು ಕಲರ್ ನನ್ನ ಪ್ರಕಾರ ಕೊಡಬೇಕಿತ್ತು, ದಟ್ ಇಸ್ ದ ಮಿಸ್ಟರ್ ಕ್ಲೀನ್ ಕಲರು. ದಟ್ ಸಿಲ್ವರ್ ಕಲರ್ ಇದೆ ನೋಡಿ, ದಟ್ ಕ್ರೋಮ್ ಕಲರು, ಅದು ಕೊಡಬೇಕಿತ್ತು. ಐ ಥಿಂಕ್ ದಟ್ ಮೇ ಬಿ ನೆಕ್ಸ್ಟ್ ಎಡಿಷನಲ್ಲಿ ಅವರು ಕೊಡ್ಬೋದು. ಮೇ ಬಿ ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ಬೋದು ಅಂತ ಅನ್ಸುತ್ತೆ. ಮೇ ಬಿ ಅದಕ್ಕೋಸ್ಕರ ಸೇವ್ ಮಾಡ್ತಾರೆ. ಆ್ಯಂಡ್ ಚೇಂಜಸ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದರಲ್ಲಿ ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ಸ್ ಕೊಟ್ಟಿದ್ದಾರೆ, ದಟ್ ಬ್ಯೂಟಿಫುಲ್ ಫೇರಿಂಗ್ ಕೊಟ್ಟಿದ್ದಾರೆ. ನಿಮಗೆ ಫುಟ್ ಪೆಕ್ ಪೊಸಿಷನ್ ಇದರಲ್ಲಿ ಸ್ವಲ್ಪ ರೇರ್ ಸೆಟ್ ಮಾಡಿದ್ದಾರೆ. ರೇಕ್ ಆ್ಯಂಗಲ್ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಇದರಲ್ಲಿ. ನಿಮಗೆ ದ ಸ್ಪ್ರಾಕೆಟ್ ಸೈಜ್ ಆಲ್ಸೋ ಚೇಂಜ್ ಮಾಡಿದ್ದಾರೆ. ಇದರಲ್ಲಿ 43 ಟೂತ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಟ್ಯಾಂಕನ್ನು ಚೇಂಜ್ ಮಾಡಿದ್ದಾರೆ. ಬ್ಯೂಟಿಫುಲ್ ನಿಮಗೆ ದ ಟಿಯರ್ ಡ್ರಾಪ್ ಟ್ಯಾಂಕ್ ಕೊಟ್ಟಿದ್ದಾರೆ. ಆಮೇಲೆ ಇದರಲ್ಲಿ ಫ್ಯೂಲ್ ಕ್ಯಾಪು ತುಂಬ ಬ್ಯೂಟಿಫುಲ್, ದಟ್ ಕ್ರೋಮ್ ಫಿನಿಶ್ಡು ತುಂಬ ಚೆನ್ನಾಗಿ ಕಾಣ್ತಾ ಇದೆ ಫ್ಯೂಲ್ ಕ್ಯಾಪ್ ಆಲ್ಸೋ. ಸೊ ಆಲ್ ದ ಥಿಂಗ್ಸ್ ನನ್ನ ಪ್ರಕಾರ ತುಂಬ ಬ್ಯೂಟಿಫುಲ್ ಆಗಿದೆ. ಪ್ಲಸ್ ನಿಮಗೆ ಪರ್ಫಾರ್ಮೆನ್ಸು ಇದರಲ್ಲಿ ಸ್ವಲ್ಪ ಎನ್ಹಾನ್ಸ್ ಮಾಡಿದ್ದಾರೆ. ನಿಮಗೆ 42 bhp ಕೊಟ್ಟಿದ್ದಾರೆ. ಎಸ್, 2 bhp ಮೋರ್ ದೆನ್ ದ ಸ್ಪೀಡ್ 400. ಆಲ್ಸೋ ನಿಮಗೆ 10,200 RPM ಇದರಲ್ಲಿ ಅವೈಲೇಬಲ್ ಇದೆ ಟು ರಿಂಗ್ ದ ಥ್ರಾಟಲ್. ಸೊ ರಿಯಲಿ ಅಮೇಸಿಂಗ್ ಬೈಕು. ನನ್ನ ಪ್ರಕಾರ ದ ಪೀಪಲ್ ಫಾರ್ ಕ್ರಿಟಿಸೈಸಿಂಗ್ ಐ ಥಿಂಕ್ ಸ್ವಲ್ಪ ಜಾಸ್ತಿನೇ ಮಾಡ್ತಾ ಇದ್ದಾರೆ. ಬಟ್ ಕೆಲವು ಕ್ರಿಟಿಸಿಸಮ್ ನಾನು ಒಪ್ಕೋತೀನಿ. ವೇರ್ ಅಂತ ಕೇಳೋದಾದ್ರೆ ಐ ವುಡ್ ಸೇ ದ ರೇರ್ ಸೆಕ್ಷನಲ್ಲಿ ಇನ್ನೂ ಸ್ವಲ್ಪ ಬೆಟರ್ ವರ್ಕ್ ಮಾಡ್ಬೋದಿತ್ತು. ಫಸ್ಟ್ ಥಿಂಗ್ ಬಂದ್ಬಿಟ್ಟು ದಟ್ ಗ್ರ್ಯಾಬ್ ಹ್ಯಾಂಡಲ್ ಇದೆ ನೋಡಿ, ಅದು ಸ್ವಲ್ಪ ಅಗ್ಲಿಯಾಗಿ ಕಾಣ್ತಾ ಇದೆ. ಸೊ ಆ ಗ್ರ್ಯಾಬ್ ಹ್ಯಾಂಡಲ್ ಬದಲು ಸರ್ಕ್ಯುಲರ್ ಗ್ರ್ಯಾಬ್ ಹ್ಯಾಂಡಲ್ ಕೊಡ್ಬೋದಿತ್ತು, ಅಥವಾ ನೀವು ಗ್ರ್ಯಾಬ್ ಹ್ಯಾಂಡಲೇ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ. ದ ಕೌಲ್ ತುಂಬ ಬ್ಯೂಟಿಫುಲ್ ಆಗಿ ಕಾಣ್ತಾ ಇತ್ತು. ಇನ್ನೊಂದೇನಂದರೆ ದ ಟೇಲ್ ಸೆಕ್ಷನ್ ಸ್ವಲ್ಪ ಲಿಫ್ಟೆಡ್ ಅಂತ ಅನಿಸ್ತದೆ, ಇನ್ನೂ ಸ್ವಲ್ಪ ಟುವರ್ಡ್ಸ್ ದ ಗ್ರೌಂಡ್ ಇರಬೇಕಿತ್ತು. ಬಟ್ ಐ ಥಿಂಕ್ ಎಸ್, ಅವರು ದ ಜಾಮೆಟ್ರಿನ ಡ್ಯಾಮೇಜ್ ಮಾಡಬಾರ್ದು ಅಂತ ಹಂಗೆ ಮಾಡಿದ್ದಾರೆ. ಇಟ್ ಇಸ್ ಫೈನ್. ಬಟ್ ಅವ್ರು ಇನ್ನೊಂದು ಏನು ಮಾಡ್ಬೋದಿತ್ತು ಅಂದರೆ, ಐನೋ ವೇಟ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಡಿದ್ದಾರೆ. ದೇ ಕೂಡ ಆ್ಯಡೆಡ್ ನನ್ನ ಪ್ರಕಾರ ಮೆಟಾಲಿಕ್ ರೇರ್ ಮಡ್ಗಾರ್ಡ್ ಅಂತ ಅನಿಸ್ತಾ ಇದೆ. ಸೊ ಪ್ರಾಪರ್ ಮಡ್ಗಾರ್ಡ್, ಲೈಕ್ ಜಸ್ಟ್ ಲೈಕ್ ನಿಮಗೆ ಕ್ಲಾಸಿಕ್ ಬೈಕ್ಸಲ್ಲಿ ಯಾವ ಥರ ಇರುತ್ತೆ, ಸ್ವಲ್ಪ ನಿಮಗೆ ಆ ಥರ ಕೊಟ್ಟಿದ್ದರೆ ಇನ್ನೂ ಸ್ವಲ್ಪ ಬೆಟರ್ ಡಿಸೈನ್ ಆಗ್ತದೆ. ದಟ್ ಪ್ಲಾಸ್ಟಿಕ್ ಮಡ್ಗಾರ್ಡು ನನಗೆ ಅಷ್ಟೊಂದು ಚೆನ್ನಾಗಿ ಕಾಣ್ತಾ ಇಲ್ಲ. ಲಾಸ್ಟ್ ಆಸ್ಪೆಕ್ಟ್ ಬಂದುಬಿಟ್ಟು ನನ್ನ ಪ್ರಕಾರ ದ ಎಕ್ಸಾಸ್ಟ್ ಇದೆ ನೋಡಿ, ಅದು ನನಗೆ ದ ಸ್ಪೀಡ್ 400 ಎಕ್ಸಾಸ್ಟ್ ಕೊಟ್ಟಿದ್ದಾರೆ, ಅದು ಅಷ್ಟೊಂದು ಇಷ್ಟ ಆಗಿಲ್ಲ. ಎಸ್, ಡ್ಯುಯಲ್ ಎಕ್ಸಾಸ್ಟ್ ಕೊಟ್ಟಿದ್ರೆ ಬ್ಯೂಟಿಫುಲ್ ಆಗಿರ್ತಿತ್ತು. ಬಟ್ ಐನೋ ಅದು ತುಂಬ ಕಾಂಪ್ಲಿಕೇಟೆಡ್ ಆಗ್ತಿತ್ತು. ಸೊ ಐ ಥಿಂಕ್ ದ ಕೋನಿಕಲ್ ಎಕ್ಸಾಸ್ಟ್ ಆದರೂ ಕೊಟ್ಟಿದೆ, ನನ್ನ ಒಪಿನಿಯನ್ ಚೆನ್ನಾಗಿರ್ತಿತ್ತು. ಐನೋ ವೇಟ್ ಸ್ವಲ್ಪ ಆ್ಯಡ್ ಆಗ್ತಿತ್ತು. ಬಟ್ ದಿಸ್ ಇಸ್ ಅ ವೆಹಿಕಲ್ ಫಾರ್ ಪೀಪಲ್ ಹೂ ಜಸ್ಟ್ ವಾಂಟ್ ಟು ಹ್ಯಾವ್ ದಟ್ ಬ್ಲಿಂಗು, ದಟ್ ಅಪಿಯರೆನ್ಸ್, ದಟ್ ಅಪೀಲ್ ಇರಬೇಕು. ಸೊ ಆ ಥರ ನೀವು ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಕೊಡ್ಬೋದಿತ್ತು. ಬಟ್ ಅಗೇನ್ ದೀಸ್ ಥಿಂಗ್ಸ್ ಆರ್ ನಾಟ್ ಅ ಡೀಲ್ ಬ್ರೇಕರ್, ಯಾಕಂದರೆ ನೀವು ಆಫ್ಟರ್ ಮಾರ್ಕೆಟಲ್ಲಿ ಇದನ್ನೆಲ್ಲ ಮಾಡ್ಬೋದು. ಸೊ ನಾನು ದೊಡ್ಡ ಡೀಲ್ ಬ್ರೇಕರ್ ಅಂತ ಹೇಳಲ್ಲ. ಬಟ್ ಎಸ್, ಕೊಟ್ಟಿದ್ರೆ ಸ್ಟಾಕಲ್ಲೇ ಚೆನ್ನಾಗಿರ್ತಿತ್ತು. ಬಟ್ ಆಸ್ ಆಫ್ ಸ್ಟಾಕು ನನ್ನ ಪ್ರಕಾರ ದಿಸ್ ಇಸ್ ಅ ಅಮೇಸಿಂಗ್ ಲಾಂಚು, ಸಕ್ಕತ್ತಾಗಿದೆ ನೋಡೋಕ್ಕೆ ಬೇಕು. ಆ್ಯಂಡ್ ಐ ಥಿಂಕ್ ದೇ ವಿಲ್ ಇನ್ ಗುಡ್ ನಂಬರ್ಸ್ ಅಂತ ಅನಿಸ್ತಾ ಇದೆ.